ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಿಪ್ಸ್ ಜೊತೆ ಬಂದಿದ್ದೀನಿ. ನಿಮ್ಮ ಡೈಲಿ ಲೈಫ್ನಲ್ಲಿ ನಿಮ್ಮ ಅಡುಗೆ ಮನೆ ಆಗಿರ್ಬೋದು, ಇಲ್ಲಿ ಮನೆಯಲ್ಲೇ ಆಗಿರ್ಬೋದು, ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದು. ಓಕೆ, ಈ ಟಿಪ್ಸ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಟಿಪ್ ನಂಬರ್ 1, ಹೆಚ್ಚಾಗಿ ನಾವು ಫ್ಲಾಸ್ಕಲ್ಲಿ ಬಿಸಿ ನೀರನ್ನ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಆ ಬಿಸಿ ನೀರು ತುಂಬ ಟೈಮ್ ಬಿಸಿ ಆಗಿರ್ಬೇಕಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಫಸ್ಟ್ ಆ ಫ್ಲಾಸ್ಕ್ ಒಳಗಡೆ ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಬಿಸಿ ನೀರನ್ನ ಹಾಕಿ ಇಟ್ಟು ನೋಡಿ, ತುಂಬ ಟೈಮ್ ಅದು ಬಿಸಿಯಾಗಿರುತ್ತೆ. ಟಿಪ್ ನಂಬರ್ 2, ನಿಮ್ಮ ಗಿಡ ಚೆನ್ನಾಗಿ ಹೂ ಬಿಡಬೇಕು, ಚೆನ್ನಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ಒಂದು ಚಾಕ್ ಪೀಸ್ ತಗೊಳ್ಳಿ, ಸ್ಲೇಟಲ್ಲಿ ಬರೆಯುವಂಥ ಚಾಕ್ ಪೀಸು. ಅದನ್ನು ಫಸ್ಟ್ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಆ ಪುಡಿನ ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನೀರನ್ನ ನಿಮ್ಮ ಗಿಡಕ್ಕೆ ಹಾಕಬೇಕು. 15 ದಿವಸಕ್ಕೆ ಒಂದ್ಸತಿ ಹಾಕಿ ನೋಡಿ. ಚಾಕ್ ಪೀಸಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ನಿಮ್ಮ ಗಿಡ ಚೆನ್ನಾಗಿ ಹೂ ಬಿಡುತ್ತೆ, ಆರೋಗ್ಯವಾಗಿ ಬೆಳೆಯುತ್ತೆ. ಟಿಪ್ ನಂಬರ್ 3, ಈರುಳ್ಳಿ ಸಿಪ್ಪೆನ ಬಿಸಾಕೋಕೆ ಹೋಗಬೇಡಿ. ಅದನ್ನು ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆ ನೀರಿನ ಕಲರ್ ಚೆನ್ನಾಗಿ ಕೆಂಪಾಗೋವರೆಗೂ ನೀವು ಕುದಿಸ್ಕೋಬೇಕು. ಈಗ ಹೆಚ್ಚಾಗಿ ಹೆಣ್ಣ ಹೇರ್ ಪ್ಯಾಕು, ಮೆಹಂದಿ ಹೇರ್ ಪ್ಯಾಕ್ ಎಲ್ಲ ನಾವು ತಲೆಗೆ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಆ ಹೇರ್ ಪ್ಯಾಕ್ ಮಾಡುವಾಗ ಈ ನೀರನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ನೋಡಿ, ನಿಮ್ಮ ಕೂದಲು ಕಲರ್ ಕೂಡ ಚೆನ್ನಾಗಿ ಡಾರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಈರುಳ್ಳಿ ಸಿಪ್ಪೆ ಅನ್ನೋದು ಕೂದಲಿಗೆ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 4, ತುಂಬ ಸಲ ಈ ಕಡಲೆಕಾಳನ್ನು ನೆನೆಸಿರೋಕ್ಕೆ ನಾವು ಮರ್ತೋಗಿರ್ತೀವಿ. ಆಗ ಏನು ಮಾಡಬೇಕಂದ್ರೆ ಫಸ್ಟ್ ಒಂದು ಹಾಟ್ ಬಾಕ್ಸ್ನ ನೀವು ತಗೋಬೇಕು. ಹಾಟ್ ಬಾಕ್ಸ್ ಒಳಗೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ, ಈ ಬಿಸಿ ನೀರಿನಲ್ಲಿ ಒಂದು ಚಿಟಿಕೆ ಆಗೋಷ್ಟು ಅಡಿಗೆ ಸೋಡಾನ ಹಾಕೋಬೇಕು. ಇದರಲ್ಲಿ ಆ ಕಡಲೆನ ಹಾಕಿ ಕ್ಲೋಸ್ ಮಾಡಿ ಹಾಟ್ ಬಾಕ್ಸ್ನ. ಇದನ್ನು 1 ಗಂಟೆಗೆ ಹಾಗೆ ಇಟ್ಬಿಡಿ. ಈಗ 1 ಗಂಟೆ ಆದಮೇಲೆ ನೋಡಿ, ಕಡಲೆ ಚೆನ್ನಾಗಿ ನೆಂದಿರುತ್ತೆ. ಮತ್ತೆ ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೋಬೋದು. ಕಡಲೆ ತುಂಬಾ ಸಾಫ್ಟ್ ಆಗಿರುತ್ತೆ. ನಿಮ್ಮ ಕೆಲಸ ಬೇಗ ಆಗಬೇಕಂದ್ರೆ ಈ ಟಿಪ್ಸ್ನ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಏನಂದರೆ, ಚಾಕುನ ಶಾರ್ಪ್ ಮಾಡೋಕ್ಕೆ ನಾವು ಏನೇನೋ ಟ್ರೈ ಮಾಡ್ಕೊಂಡಿರ್ತೀವಿ. ಒಂದು ಈಸಿ ಆಗಿರೋಂಥ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಎಲ್ಲರೂ ಮನೆಯಲ್ಲಿ ಕುಟಾಣಿ ಇರುತ್ತೆ ಅಲ್ವಾ, ಆ ಕುಟ್ಟು ಕಳ್ಳು ಹಿಂದ್ಗಡೆ ಆ ಚಾಕುನ ಇಟ್ಟು ಚೆನ್ನಾಗಿ ಉಜ್ಜಿದ್ರೆ ಸಾಕು, ತುಂಬ ಫಾಸ್ಟಾಗಿ ಈಸಿಯಾಗಿ ಶಾರ್ಪ್ ಆಗಿಬಿಡುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತು ಹೇಳಿದ ಟಿಪ್ಸ್ ನಿಮಗೆ ನಿಜವಾಗ್ಲೂ ಯೂಸ್ ಆಗುತ್ತೆ ಅಂತ ನಂಬ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗಾಯ್ತಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.